ಶ್ರೀಕೃಷ್ಣ ದುರ್ಯೋಧನನ ಆಸ್ಥಾನಕ್ಕೆ ಕುರುಕ್ಷೇತ್ರ ಯುದ್ಧವನ್ನ ತಡೆಯೋ ಸಲುವಾಗಿ ಸಂಧಾನಕ್ಕೆ ಬಂದ ಕಥೆಯನ್ನ ಹೇಳ್ತೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಅದನ್ನೇ ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಶ್ರೀಕೃಷ್ಣ ಒಟ್ಟು ಎಷ್ಟು ಬಾರಿ ತನ್ನ ವಿಶ್ವರೂಪ ದರ್ಶನವನ್ನ ಯಾರಿಗೆಲ್ಲ ನೋಡೋ ಅದೃಷ್ಟ ಕೊಟ್ಟಿದ್ದ ಅನ್ನೋದನ್ನ ಕೂಡ ಮುಂದೆ ನೋಡೋಣ. ಕೌರವ ಪಾಂಡವರ ಮಧ್ಯೆ ಕುರುಕ್ಷೇತ್ರ ಯುದ್ಧಕ್ಕಾಗಿ ಬಹಳಷ್ಟು ತಯಾರಿಗಳು ಜೋರಾಗಿ ನಡೀತಾ ಇದೆ. ಎಲ್ಲ ಸೈನ್ಯಗಳು ಯುದ್ಧಕ್ಕೆ ಸಜ್ಜಾಗಿದೆ. ಆದರೆ ಧರ್ಮರಾಯನಿಗೆ ಯುದ್ಧದ ಮನಸ್ಸಿಲ್ಲ. ತನ್ನದೇ ಕುಟುಂಬದವರ ಜೊತೆ ಯುದ್ಧ ಮಾಡಬೇಕು. ಆ ಯುದ್ಧ ಇನ್ನೂ ಲಕ್ಷಾಂತರ ಜನರ ಸಾವಿಗೆ ಕಾರಣವಾಗುತ್ತೆ ಅನ್ನೋದಕ್ಕೆ ಆತನ ಮನಸ್ಸಲ್ಲಿ ಆ ಯುದ್ಧ ಬೇಡ ಅನ್ನೋ ಅಳುಕಿತ್ತು. ಹೀಗಾಗಿ ಆತ ಕೃಷ್ಣನಲ್ಲಿ ಬಂದು ವಿನಂತಿಸ್ತಾನೆ. ಹೇಗಾದರೂ ಮಾಡಿ ಯುದ್ಧ ನಡೆಯೋದನ್ನ ನಿಲ್ಲಿಸುವಂತೆ, ಸಂಧಾನಕ್ಕಾಗಿ ಪ್ರಯತ್ನಿಸುವಂತೆ ಕೇಳ್ಕೊತಾನೆ. ಅರ್ಧ ರಾಜ್ಯ ಕೊಡದಿದ್ರೂ ಪರವಾಗಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಗ್ರಾಮದಂತೆ 5 ಗ್ರಾಮವನ್ನಾದರೂ ನೀಡುವಂತೆ ಭಕ್ತಿಯಿಂದ ಆತನ ಎದುರು ಕೈ ಮುಗಿದು ವಿನಂತಿಸಿಕೊಳ್ತಾನೆ. ಆತನ ಮಾತಿಗೆ ಮುಗುಳ್ನಕ್ಕ ಕೃಷ್ಣ ಆಗ್ಲಿ ಅಂತ ಒಪ್ಕೋತಾನೆ. ತಾನು ಸಂಧಾನಕ್ಕಾಗಿ ಬರೋ ವಿಷಯವನ್ನ ಕುರುಸಭೆಗೆ ತಿಳಿಸೋದಕ್ಕೆ ದೂತನನ್ನ ಕಳಿಸ್ತಾನೆ. ಕೃಷ್ಣ ಸಂಧಾನಕ್ಕೆ ಬರೋ ವಿಷಯ ತಿಳಿದು ಆತನನ್ನ ಸ್ವಾಗತಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಹಸ್ತಿನಾಪುರದಲ್ಲಿ ನಡೆಯುತ್ತೆ. ಭೀಷ್ಮ, ದ್ರೋಣ, ಕೃಪಾ, ಜಯದ್ರಥ, ಭೂರಿಶ್ರವ ಮುಂತಾದ ಕೌರವ ಪಾಳೆಯದ ರಾಜ ಮಹಾರಾಜರುಗಳು, ನಾರದಾದಿ ಋಷಿಮುನಿಗಳು, ಧೃತರಾಷ್ಟ್ರ ಮತ್ತು ಆತನ 100 ಜನ ಮಕ್ಕಳು, ಹೀಗೆ ಪ್ರತಿಯೊಬ್ಬರು ಆ ಕುರುಸಭೆಯಲ್ಲಿ ಹಾಜರಿದ್ರು. ಶ್ರೀಕೃಷ್ಣನಿಗೆ ಸಭೆಯೊಳಕ್ಕೆ ಗೌರವದ ಸ್ವಾಗತ ಸಿಗುತ್ತೆ. ಆತನಿಗಾಗಿ ಸುಂದರ ಆಸನವನ್ನ ಸಿದ್ಧಪಡಿಸುತ್ತಾರೆ. ಸಕಲ ಮರ್ಯಾದೆಗಳನ್ನ, ಆದರ ಆತಿಥ್ಯವನ್ನ ಸ್ವೀಕರಿಸಿದ ಕೃಷ್ಣ ಎದ್ದು ನಿಂತು ಧೃತರಾಷ್ಟ್ರನೊಂದಿಗೆ ತಾನು ಬಂದ ಕಾರಣವನ್ನ ವಿವರಿಸೋದಕ್ಕೆ ನಿಲ್ತಾನೆ. ಕುರುಕುಲದ ಸಾಮ್ರಾಟನೇ ಕೇಳು, ನಾನು ಲಕ್ಷಾಂತರ ಜನರ ಸಾವಿಗೆ ಕಾರಣವಾಗಬಹುದಾದ ಮುಂದಿನ ಯುದ್ಧವನ್ನ ತಡೆಯೋದಕ್ಕಾಗಿ, ನಿಮ್ಮ ಕುಟುಂಬದ ಸರ್ವನಾಶವನ್ನ ತಡೆಯೋದಕ್ಕಾಗಿ ಸಂಧಾನಕ್ಕೆ ಬಂದಿದ್ದೇನೆ. ನೀವು ಮತ್ತು ಪಾಂಡವರು ಒಂದೇ ಬಳ್ಳಿಯ ಕಾಯಿಗಳಿದ್ದಂತೆ. ನಿಮ್ಮಲ್ಲಿ ಕಿತ್ತಾಡೋದನ್ನ ಬಿಟ್ಟು ಸಂಧಾನ ಮಾಡಿಕೊಂಡು ಹೊಂದಾಣಿಕೆಯಿಂದ ಬದುಕಿದ್ರೆ ಲಕ್ಷಾಂತರ ಜನರ ಸಾವು ನೋವುಗಳು ತಪ್ಪುತ್ತೆ. 100 ಜನ ನಿನ್ನ ಮಕ್ಕಳ ಜೊತೆ ಆ 5 ಪಾಂಡುವಿನ ಮಕ್ಕಳು ನಿನಗೇನು ಹೊರೆಯಾಗೋದಿಲ್ಲ. ಯುದ್ಧ ಸರ್ವನಾಶಕ್ಕೆ ದಾರಿ. ಯುದ್ಧದಿಂದ ನೀನು ಸಾಧಿಸಿ ಗೆದ್ರೂ ಕೂಡ ಸಾಕಷ್ಟು ಕಳೆದುಕೊಂಡಿರ್ತೀಯ. ಪಾಂಡವರಿಗೆ ಸೇರ್ಬೇಕಾದದ್ದನ್ನ ಅವರಿಗೆ ನ್ಯಾಯಯುತವಾಗಿ ಕೊಟ್ಟು ಬಿಡು. ಅವರು ಸದಾ ನಿನ್ನ ಸಹಾಯಕ್ಕೆ ನಿಲ್ತಾರೆ. ಪಾಂಡವರೇನೂ ಯುದ್ಧಕ್ಕೆ ಹೆದರಿ ನನ್ನನ್ನು ಇಲ್ಲಿ ಕಳಿಸಿಲ್ಲ. ತಮ್ಮವರ ಮೇಲೆ ಶಸ್ತ್ರ ಎತ್ತೋಕೆ ಮನಸ್ಸಿಲ್ಲದ ಕಾರಣ ನನ್ನನ್ನು ಇಲ್ಲಿವರೆಗೂ ಕಳಿಸಿದ್ದಾರೆ. ಪಾಂಡವರ ಸಾಮರ್ಥ್ಯದ ಬಗ್ಗೆ ನಾನೇನೂ ನಿನಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಹೀಗಾಗಿ ನನ್ನ ಮಾತನ್ನ ಗಮನವಿಟ್ಟು ಕೇಳು. ಯುದ್ಧ ಬೇಡ, ಎಲ್ಲವನ್ನ ಶಾಂತಿಯ ಮೂಲಕ ಬಗೆಹರಿಸ್ಕೊಳ್ಳೋಣ ಅಂತ ಬಗೆಯಾಗಿ ಧೃತರಾಷ್ಟ್ರನ ಮನಸ್ಸನ್ನ ಒಲಿಸೋದಕ್ಕೆ ಪ್ರಯತ್ನಿಸ್ತಾನೆ ಶ್ರೀಕೃಷ್ಣ. ಪಾಪ ಆ ಧೃತರಾಷ್ಟ್ರನಾದರೂ ಏನು ಮಾಡೋ ಸ್ಥಿತಿಯಲ್ಲಿದ್ದ. ವಿಪರೀತ ಪುತ್ರ ವ್ಯಾಮೋಹದಿಂದ ಆತ ತನ್ನ ಮಕ್ಕಳಿಗೆ ಕಲಿಸಿದ್ದ ನಡತೆಗಳು ಅವರ ತಲೆಗೆ ಅಧಿಕಾರದ ಅಮಲನ್ನ ತುಂಬಿತ್ತು. ದೇಹದಲ್ಲಿ ಶಕ್ತಿ ತುಂಬಿರುವಾಗ, ಏನನ್ನಾದರೂ ಸಾಧಿಸ್ತೀವಿ ಅನ್ನೋ ಹಠ ಇರುವಾಗ, ಅದರ ಜೊತೆ ಈ ಹಣದ ಮದ, ಅಧಿಕಾರದ ಮದ ತಲೆಗೇರಿದ ಮೇಲೆ ಯಾರು ತಾನೇ ಬುದ್ಧಿ ಮಾತು ಕೇಳೋದಕ್ಕೆ ಇಷ್ಟಪಡ್ತಾರೆ? ತನ್ನ ಅಸಹಾಯಕತೆಯನ್ನ ಕೃಷ್ಣನಿಗೆ ವಿವರಿಸ್ತಾನೆ ಧೃತರಾಷ್ಟ್ರ. ಕೃಷ್ಣ, ನನಗೂ ಯುದ್ಧದ ಆಕಾಂಕ್ಷೆ ಇಲ್ಲ. ನಾನು, ಗುರುದ್ರೋಣರು, ಪಿತಾಮಹ ಭೀಷ್ಮರು ಎಲ್ಲರೂ ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿದ್ವಿ. ಆದರೆ ದುರ್ಯೋಧನ ಮತ್ತು ಕರ್ಣರ ಮನಸ್ಸನ್ನ ಬದಲಾಯಿಸೋದಕ್ಕೆ ನಮ್ಮಿಂದ ಆಗಲಿಲ್ಲ. ಅವರದ್ದು ಅದೊಂದೇ ಹಠ. ನೀನೇ ಹೇಗಾದರೂ ಮಾಡಿ ಅವರ ಮನವೊಲಿಸಬೇಕು ಅಂತ ಕೃಷ್ಣನಲ್ಲಿ ವಿನಂತಿಸ್ತಾನೆ ಧೃತರಾಷ್ಟ್ರ. ಆತನ ಮಾತುಗಳನ್ನೆಲ್ಲ ಸಮಾಧಾನವಾಗಿ ಕೇಳಿಸಿಕೊಂಡ ಶ್ರೀಕೃಷ್ಣ. ಅವನ ಮುಖದಲ್ಲಿ ಮಾಸದ ಮುಗುಳ್ನಗೆ ಹಾಗೇ ಇತ್ತು. ಆತ ದುರ್ಯೋಧನನ ಕಡೆ ತಿರುಗಿ ಮಾತನಾಡೋದಕ್ಕೆ ಪ್ರಾರಂಭಿಸ್ತಾನೆ. ದುರ್ಯೋಧನ, ನಿನ್ನ ಹಠವನ್ನ ಬಿಡು. ಯುದ್ಧದಿಂದ ಪಡೆದುಕೊಳ್ಳೋದಕ್ಕಿಂತ ಕಳೆದುಕೊಳ್ಳೋದೇ ಹೆಚ್ಚು. ಈಗಾಗಲೇ 14 ವರ್ಷ ವನವಾಸ ಮುಗಿಸಿ ಬಂದಿದ್ದಾರೆ ಪಾಂಡವರು. ಅವರಿಗೆ ಸೇರಬೇಕಾದದ್ದನ್ನ ಅವರಿಗೆ ಕೊಟ್ಟು ಬಿಡು. ನೀನು ಮಾಡ್ತಾ ಇರೋ ಕೆಲಸ ನಿನ್ನ ಕುಲಕ್ಕೆ ಶೋಭೆ ತರುವಂಥದ್ದಲ್ಲ. ನಿನ್ನ ಚಿಕ್ಕಪ್ಪನ ಮಕ್ಕಳಿಗೆ ನೀನೇ ಅನ್ಯಾಯ ಮಾಡಬೇಡ. ಅವ್ರು ಯಾರಿಗೂ ನಿನ್ನ ಮೇಲೆ ದ್ವೇಷವಿಲ್ಲ. ಯುದ್ಧಕ್ಕಾಗಿ ಇಷ್ಟೊಂದು ಹಾತರಿಯಬೇಡ ದುರ್ಯೋಧನ. ಪಾಂಡವರ್ಯಾರೂ ಹೇಡಿಗಳಲ್ಲ. ಅವನಿದ್ದಾನಲ್ಲ ಅರ್ಜುನ, ಅವನ ಸರಿಸಾಟಿ ಈ ಭೂಮಂಡಲದಲ್ಲಿ ಬೇರೆ ಯಾರೂ ಇಲ್ಲ. ನಿನ್ನ ಸ್ನೇಹಿತ ರಾಧೆಯ ಕರ್ಣನಾಗಲಿ, ಪಿತಾಮಹ ಭೀಷ್ಮರಾಗಲಿ, ಅಥವಾ ಆತನಿಗೆ ವಿದ್ಯೆ ಕಲಿಸಿಕೊಟ್ಟ ಸ್ವತಃ ಗುರು ದ್ರೋಣರಾಗಲಿ ಆತನನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಆತ ಸಾಕ್ಷಾತ್ ಪರಮೇಶ್ವರನೊಂದಿಗೆ ಸರಿಸಮಾನವಾಗಿ ಕಾದಾಡಿದವನು. ಇನ್ನು ಭೀಮನೋ, ಅವನ ಬಗ್ಗೆ ನಿನಗೇ ಚೆನ್ನಾಗಿ ಗೊತ್ತು. ಚಿಕ್ಕಂದಿನಿಂದ ನೀವು 100 ಜನ ಸೋದರರು ಸೇರಿ ಅವನಿಗೆ ತೊಂದರೆ ಕೊಟ್ಟರೂ ಕೂಡ ಆತನಿಗೆ ನಿಮ್ಮಿಂದ ಏನೂ ಮಾಡೋದಕ್ಕಾಗಲಿಲ್ಲ. ಅದೆಲ್ಲ ಆಗಿ ಹೋದ ಕತೆ. ಆಗಿರೋದನ್ನೆಲ್ಲ ಮರೆತು ಬಿಡು. ಇದು ದ್ವೇಷವನ್ನ ಹಗೆತನವನ್ನ ಸಾಧಿಸುವ ಸಮಯ ಅಲ್ಲ.
ಲಕ್ಷಾಂತರ ಜನರ ಸಾವಿಗೆ ನೇರ ಕಾರಣ ನೀನಾಗಬೇಡ. ನೀನು ಮನಸ್ಸು ಮಾಡಿದ್ರೆ ಈ ಯುದ್ಧವೇ ನಡೆಯದೇ ಇರೋ ರೀತಿ ಮಾಡಬಹುದು. ಅವರಿಗೆ ಅರ್ಧ ರಾಜ್ಯ ಕೊಡೋದಕ್ಕೆ ನಿನಗೆ ಮನಸ್ಸಿಲ್ಲದೆ ಇದ್ರೆ 5 ಗ್ರಾಮಗಳನ್ನಾದರೂ ಕೊಡು. ಕುರುಕುಲಕ್ಕೆ ನೀನೇ ಸಾಮ್ರಾಟನಾಗಿರು. ಅವರಿಂದ ನಿನಗೆ ಯಾವುದರಲ್ಲೂ ತೊಂದರೆ ಆಗೋದಿಲ್ಲ. ಅವರು ನಿನ್ನನ್ನ ಸಾಮ್ರಾಟನನ್ನಾಗಿ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ. ಇನ್ನು ಯಾವ ಕಾರಣ ನಿನ್ನ ಹಠವನ್ನ ಬಿಡೋದಕ್ಕೆ ಅಡ್ಡ ಬರ್ತಿದೆಯೋ ಅದನ್ನ ತಿಳಿಸು ದುರ್ಯೋಧನ. ಹೀಗೆ ಎಲ್ಲವನ್ನ ಸಮಾಧಾನವಾಗಿ ತುಟಿಯಂಚಿನ ಕಿರುನಗೆ ಮಾಸದಂತೆ ದುರ್ಯೋಧನನಿಗೆ ವಿವರಿಸ್ತಾನೆ ಶ್ರೀಕೃಷ್ಣ. ಕೃಷ್ಣನ ಮಾತಿಗೆ ವಿದುರ, ಭೀಷ್ಮ, ದ್ರೋಣರು ದನಿಗೂಡಿಸಿ ದುರ್ಯೋಧನ ಮನಸ್ಸು ಬದಲಾಯಿಸೋದಕ್ಕೆ ಪ್ರಯತ್ನಿಸ್ತಾರೆ. ಎಲ್ಲರ ಮಾತುಗಳನ್ನ ಅಸಹನೆಯಿಂದಲೇ ಕೇಳಿಸಿಕೊಂಡ ದುರ್ಯೋಧನ ಮಾತಾಡೋದಕ್ಕೆ ಪ್ರಾರಂಭಿಸ್ತಾನೆ. ಕೃಷ್ಣ, ಇಷ್ಟೊತ್ತು ನೀನು ಎಲ್ಲ ನಂದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡಿದ್ದೀಯಾ. ನಾನೇ ಎಲ್ಲವನ್ನ ಮಾಡಿ ಪಾಂಡವರಿಗೆ ಅನ್ಯಾಯ ಮಾಡಿದೆ ಅನ್ನೋ ರೀತಿ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದೀಯಾ. ನಡೆದದ್ದನ್ನೆಲ್ಲ ಸತ್ಯವನ್ನ ಇನ್ನೊಮ್ಮೆ ವಿವರಿಸ್ತೇನೆ ಕೇಳು ಕೃಷ್ಣ. ಪಾಂಡವರಿಗೆ ನಾನೇನು ಅನ್ಯಾಯ ಮಾಡಿಲ್ಲ. ಸ್ವತಃ ಧರ್ಮರಾಯನೇ ನನ್ನ ಮಾವ ಶಕುನಿಯ ಜೊತೆ ದ್ಯೂತವಾಡಿ ತನ್ನೆಲ್ಲ ರಾಜ್ಯವನ್ನ ಕಳೆದುಕೊಂಡ. ಆದರೂ ನಾನು ಮೊದಲ ಬಾರಿ ಅವನು ಕಳೆದುಕೊಂಡಿದ್ದೆಲ್ಲವನ್ನ ಹಿಂತಿರುಗಿಸಿದೆ. ಆದರೆ 2ನೇ ಬಾರಿ ಮತ್ತೆ ಅದೇ ಆಟದ ಹುಚ್ಚಿನ ಕಾರಣ ಆತ ತನ್ನ ಸರ್ವಸ್ವವನ್ನೆಲ್ಲ ಪಣವಾಗಿಟ್ಟು ಸೋತ. ಹೀಗೆ ಎಲ್ಲವನ್ನ ಕಳೆದುಕೊಂಡು ವನವಾಸಕ್ಕೆ ಹೋದ ಆತನಿಗೆ ಈ ರಾಜ್ಯದ ಮೇಲೆ ಯಾವ ಅಧಿಕಾರವೂ ಇಲ್ಲ. ಯುದ್ಧಕ್ಕೆ ಬರೋದಕ್ಕೆ ಯಾವ ಕಾರಣವೂ ಇಲ್ಲ. ನನಗೆ ಯಾರ ಮೇಲೂ ಯುದ್ಧ ಮಾಡಬೇಕೆನ್ನೋ ಆಸೆ ಇಲ್ಲ ಕೃಷ್ಣ. ಅವರಾಗಿ ಯುದ್ಧಕ್ಕೆ ಬಂದಾಗ ಪ್ರಾಣಕ್ಕೆ ಹೆದರಿ ಸಂಧಿ ಮಾಡಿಕೊಳ್ಳೋದಕ್ಕೆ ನಾನು ಹೇಡಿಯಲ್ಲ, ಕ್ಷತ್ರಿಯ. ಒಂದು ವೇಳೆ ನಾನು ಯುದ್ಧ ಮಾಡಿ ಸತ್ತರೂ ರಣಭೂಮಿಯಲ್ಲಿ ಸಾಯೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸತ್ತರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಅಷ್ಟೇ ಹೊರತು ಪಾಂಡವರಿಗೆ ಹೆದರಿ ಸಂಧಾನ ಮಾಡಲಾರೆ. ನಾನು ಬದುಕಿರುವವರೆಗೂ ಅರ್ಧ ರಾಜ್ಯವಾಗಲಿ 5 ಗ್ರಾಮವಾಗಲಿ ಸೂಜಿ ಮೊನೆಯೂರುವಷ್ಟು ಜಾಗವನ್ನು ಕೂಡ ನಾನು ಯಾರಿಗೂ ನೀಡಲಾರೆ. ಕೃಷ್ಣ, ಈ ದುರ್ಯೋಧನ ಯಾರಿಗೂ ತಲೆಬಾಗೋನಲ್ಲ. ಯುದ್ಧ ನಡೆದು ಹೋಗಲಿ. ಅರ್ಜುನನಲ್ಲ, ಸಾಕ್ಷಾತ್ ಇಂದ್ರನೇ ಬಂದರೂ ಯುದ್ಧದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಖಡಾಖಂಡಿತವಾಗಿ ಕೃಷ್ಣನಿಗೆ ಹೇಳ್ತಾನೆ ದುರ್ಯೋಧನ. ಆತನ ಮಾತನ್ನ ಕೇಳಿ ಶ್ರೀಕೃಷ್ಣನ ಮುಖದಲ್ಲಿನ ಮುಗುಳ್ನಗೆ ವಿಲಕ್ಷಣ ರೂಪವನ್ನ ಪಡೆದುಕೊಳ್ತು. ಆತನ ಮುಖದಲ್ಲಿ ಆ ರೀತಿಯ ನಗೆಯನ್ನ ಯಾವತ್ತೂ ನೋಡಿರದ ಕುರುಸಭೆ ಒಂದು ಕ್ಷಣ ಅವ್ಯಕ್ತ ಭಯದಿಂದ ನಡುಗಲಾರಂಭಿಸಿತು. ಆ ನಗುವಿಗೆ ಅರ್ಥ ಏನು ಅನ್ನೋದು ಅಲ್ಲಿದ್ದವರಿಗೆ ಯಾರಿಗೂ ಅರ್ಥವಾಗಲಿಲ್ಲ. ಅದು ದುರ್ಯೋಧನನ ಮೇಲಿದ್ದ ಅಸಹನೆಯೋ, ತಿರಸ್ಕಾರವೋ ಅಥವಾ ಆತನ ಮೇಲಿನ ಕನಿಕರದ ನಗುವ ಅಂತ ಯಾರಿಗೂ ಅರ್ಥ ಆಗಲಿಲ್ಲ. ಆತನ ವಿಚಿತ್ರ ನಗುಮುಖವನ್ನ ನೋಡಿದವರೆಲ್ಲರ ಎದೆ ಜೋರಾಗಿ ಬಡಿದುಕೊಳ್ಳಿತು. ಬೆವರಿದ ಅಂಗಾಲು ನೆಲವನ್ನ ತೋಯಿಸತೊಡಗಿತ್ತು. ಕೃಷ್ಣ ಕುಳಿತಲ್ಲಿಂದ ದಿಗ್ಗನೆ ಎದ್ದು ನಿಂತ. ಕೋಪದಿಂದಲೋ ಏನೋ ಆತನ ಕಣ್ಣುಗಳು ಬೆಂಕಿಯ ಉಂಡೆಗಳಂತೆ ಕೆಂಪಾಗಿತ್ತು. ಆ ತುಟಿಯ ಮೇಲಿನ ವಿಚಿತ್ರ ನಗು ಮಾತ್ರ ಹಾಗೆ ಭಯಾನಕವಾಗಿತ್ತು. ಆತ ಮಾತಾಡೋದಕ್ಕೆ ಪ್ರಾರಂಭಿಸ್ತಾನೆ. ಮೊದಲಿನಂತೆ ಆತನ ಧ್ವನಿಯಲ್ಲಿ ಮೃದುತ್ವದ ಲವಲೇಶವೂ ಇರಲಿಲ್ಲ. ಆತನ ಧ್ವನಿಯಲ್ಲಿ ಯಾವ ಭಾವ ತುಂಬಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಷ್ಟು ಧೈರ್ಯ, ಸಹನೆ ಅಲ್ಲಿ ಯಾರಿಗೂ ಇರಲಿಲ್ಲ. ದುರ್ಯೋಧನ, ನಿನ್ನಿಷ್ಟದಂತೆಯೇ ಆಗಲಿ. ಯುದ್ಧದ ಆಸೆ ಪಡ್ತಾ ಇದ್ದೀಯ, ವೀರ ಸ್ವರ್ಗದ ಆಸೆ ಪಡ್ತಾ ಇದ್ದೀಯ, ಇಲ್ಲಿಯವರೆಗೂ ಬಯಸಿದ್ದನ್ನೆಲ್ಲ ಪಡೆದುಕೊಂಡೇ ಬೆಳೆದಿದ್ದೀಯ. ಆಗಲಿ, ಇನ್ನು ಸ್ವಲ್ಪ ದಿನದಲ್ಲಿ ಆರಂಭವಾಗೋ ಯುದ್ಧದಲ್ಲಿ ನೀನು ಬಯಸಿದ ಸಾವು ನಿನ್ನದಾಗುತ್ತೆ. ದುರ್ಯೋಧನ, ನೀನು ಪಾಂಡವರಿಗೆ ಅನ್ಯಾಯ ಮಾಡಿಲ್ಲ ಅಂತ ಯಾವ ಬಾಯಲ್ಲಿ ಹೇಳ್ತಾ ಇದ್ದೀಯಾ? ನಿನ್ನ ಪ್ರತಿ ಪಾಪಕ್ಕೂ ಸಾಕ್ಷಿಯಾಗಿರುವ ನಿನ್ನ ಸಭೆ, ನಿನ್ನ ಗುರು ಹಿರಿಯರ ಎದುರು ಅದನ್ನೆಲ್ಲ ಹೇಳೋದಕ್ಕೆ ಎಷ್ಟು ಧೈರ್ಯ? ಪಾಂಡವರ ಅಭಿವೃದ್ಧಿಯನ್ನ ಸಹಿಸೋಕೆ ಸಾಧ್ಯವಾಗದೆ ನಿನ್ನ ಮಾವ ಶಕುನಿಯ ಜೊತೆ ಸೇರಿ ಮೋಸದ ದ್ಯೂತವಾಡಿಸಿದೆ. ಗೆದ್ದುದೆಲ್ಲ ಬಿಟ್ಟುಕೊಟ್ಟಂತೆ ನಾಟಕವಾಡಿ ಮತ್ತೆ ಅದೇ ಮಾಯಾದ್ಯೂತವಾಡಿಸಿ ಅವರ ಸರ್ವಸ್ವವನ್ನ ಮೋಸದಿಂದ ಕಿತ್ತುಕೊಂಡೆ. ಸಹೋದರನ ಹೆಂಡತಿ ಅನ್ನೋದನ್ನು ನೋಡದೆ ಇದೇ ತುಂಬಿದ ಕುರುಸಭೆಯಲ್ಲಿ ಆಕೆಯ ಸೀರೆಯನ್ನೆಳೆದು ಅವಮಾನಿಸಿದೆ. ಆಡಬಾರದ ಮಾತನ್ನೆಲ್ಲ ಆಡಿ ಪಾಂಡವರನ್ನ ಹೀಯಾಳಿಸಿದೆ. ಅದೆಲ್ಲದಕ್ಕೂ ನಿನ್ನ ಸಭೆಯಲ್ಲಿದ್ದವರೇ ಸಾಕ್ಷಿ. ಈಗ ಅವರೆಲ್ಲರ ಎದುರು ನಾನೇನು ಅನ್ಯಾಯ ಮಾಡಿದೆ ಅಂತ ಕೇಳ್ತಾ ಇದ್ದೀಯಾ? ದುರ್ಯೋಧನ, ನೀನು ಭೀಮನಿಗೆ ವಿಷ ತಿನ್ನಿಸಿದ್ದು, ಅರಗಿನ ಮನೆಯಲ್ಲಿ ಪಾಂಡವರನ್ನ ಸುಟ್ಟು ಹಾಕೋದಕ್ಕೆ ಪ್ರಯತ್ನಿಸಿದ್ದು, ವನವಾಸದಲ್ಲಿದ್ದಾಗ ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನಿಸಿದ್ದು, ಅಜ್ಞಾತವಾಸವನ್ನ ಭಂಗಪಡಿಸೋದಕ್ಕೆ ಪ್ರಯತ್ನಿಸಿದ್ದು, ಇದೆಲ್ಲವನ್ನ ನೀನು ಮರೆತಿರಬಹುದು. ಆದರೆ ಈ ಲೋಕ ಮರೆತಿಲ್ಲ ದುರ್ಯೋಧನ. ಅಷ್ಟೆಲ್ಲ ಅವಮಾನವನ್ನ ನಿನ್ನಿಂದ ಅನುಭವಿಸಿದ್ರೂ ಧರ್ಮವನ್ನ ಮೀರಬಾರ್ದು ಅನ್ನೋ ಕಾರಣಕ್ಕೆ ಪಾಂಡವರು ಎಲ್ಲವನ್ನ ಸಹಿಸಿಕೊಂಡು ಸುಮ್ಮನಿದ್ರು. ದುರ್ಯೋಧನ, ನೀನು ಈ ಭೂಮಿಯಲ್ಲಿರುವ ಅತ್ಯಂತ ನೀಚ ವ್ಯಕ್ತಿ ಅಂತ ಶ್ರೀಕೃಷ್ಣ ದುರ್ಯೋಧನನಿಗೆ ಚೀಮಾರಿ ಹಾಕ್ತಾನೆ.
ಆತನ ಮಾತಲ್ಲಿ ಸಿಟ್ಟಿಗಿಂತ ದುರ್ಯೋಧನನ ಮೇಲೆ ಅಸಹ್ಯ ತುಂಬಿ ತುಳುಕ್ತಾ ಇತ್ತು. ಅಲ್ಲಿಗೆ ಕೃಷ್ಣನಿಗೂ ಕೂಡ ಈ ಸಂಧಾನದ ಮಾತುಕತೆ ಯಶಸ್ವಿಯಾಗೋ ಕಾಲ ಮೀರಿ ಹೋಗಿದೆ ಅನ್ನೋದು ಅರ್ಥವಾಗಿತ್ತು. ಶ್ರೀಕೃಷ್ಣನ ಮಾತನ್ನ ಕೇಳಿದ ಕುರುಸಭೆ ಭಯದಿಂದ ಕಂಗೆಟ್ಟು ಕುಳಿತಿದ್ರೆ ದುರ್ಯೋಧನ ದುಶ್ಯಾಸನರು ಸಿಟ್ಟಿನಿಂದ ಕುದಿಯತೊಡಗಿದ್ರು. ಕೃಷ್ಣನ ಮಾತಲ್ಲಿದ್ದ ಸಿಟ್ಟು ಕೌರವರ ಕುಲನಾಶದ ಸೂಚನೆಯನ್ನ ಕುರುಸಭೆಗೆ ನೀಡಿತ್ತು. ಅಲ್ಲಿ ಮುಂದೇನಾಯ್ತು, ಶ್ರೀಕೃಷ್ಣನ ಮಾತಿನಿಂದ ಸಿಟ್ಟಿಗೆದ್ದ ದುರ್ಯೋಧನ ಮಾಡಿದ್ದೇನು, ಮುಂದಿನ ವಿಡಿಯೋದಲ್ಲಿ ನೋಡುವ. ಈ ವಿಡಿಯೋದ ಲೆಂತ್ ಜಾಸ್ತಿ ಆಗಿರೋ ಕಾರಣ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ವಾರಕ್ಕೆ 2 ವಿಡಿಯೋ ಅಂದರೆ ಬುಧವಾರ ಮತ್ತು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಮಹಾಭಾರತದ ಎಪಿಸೋಡ್ಗಳು ಬರ್ತಾ ಇರುತ್ತೆ. ಇದು ವಿಭಿನ್ನವಾಗಿ ಮಹಾಭಾರತದ ಕಥೆಯನ್ನ ನಿಮ್ಮ ಮುಂದೆ ತಂದಿಡೋ ಪ್ರಯತ್ನ. ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.